ಪ್ರಥಮ ದಿನದ ಅಂತಿಮ ಹಂತದಲ್ಲಿದ್ದೇವೆ. ಪ್ರಥಮ ಸೆಮಿಫೈನಲ್ ಪಂದ್ಯ ಸಾಗ್ತಾ ಇದೆ. FCT ಪುತ್ತಿಗೆ ವಿರುದ್ಧವಾಗಿದೆ. ಸಾಯಿ ಮಾರ್ನಾಡೆ ಎ ಆರಂಭಿಕ ಇನ್ನಿಂಗ್ಸ್ ನ ಮುಕ್ತಾಯದಲ್ಲಿ FCT ಪುತ್ತಿಗೆ ತಂಡವು ಎದುರಿಸಿದಂತ 24 ಎಸೆತಗಳಲ್ಲಿ 27 ರನ್ ಅನ್ನು ಕಲೆ ಹಾಕಿದ್ರೆ ಸಾಯಿ ಮಾರ್ನಾಡ್ ಎ ತಂಡಕ್ಕೆ ಎದುರಿಸಿದಂತ 24 ಎಸೆತಗಳಲ್ಲಿ ಇಲ್ಲಿ 28 ರನ್ನಿನ ಗುರಿಯಾಗಿತ್ತು. ದ್ವಿತೀಯ ಇನ್ನಿಂಗ್ಸ್ ನ ಆರಂಭಿಕ ಓವರಿನ 4 ಎಸೆತಗಳು ಮುಕ್ತಾಯಗೊಳ್ಳುತ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 2 ಜಮೆ ಆಗ್ತಾ ಇದೆ. ಆರಂಭಿಕ ಓವರ್ನ ಅಂತಿಮ 7 ಚೆಂಡುಗಳು ಬಾಕಿ ಇರುವಂತೆ ದಾಳಿಯಲ್ಲಿ ಮತ್ತೆ ರವಿ ಚೆಂಡನ್ನ ಕೈಗೆತ್ತಿಕೊಳ್ಳುತ್ತ ನಿರ್ಣಾಯಕ ನಾಗೇಶ್ ಅವರನ್ನು ದಾಟಿ ಸೊಗಸಾದ ದಾಳಿ, ಸೊಗಸಾದ ದಂಡನೆ ನೇರವಾಗಿ ಬೌಂಡರಿ ದಾಖಲಾಗ್ತಾ ಇದೆ. ಈ ಒಂದು ಕ್ರೀಡಾಂಗಣದ ಮೂಲೆಯನ್ನ ಅರಿತು ರಾಜೇಶ್ ದಂಡಿಸ್ತಾ ಇದ್ದಾರೆ. ಕ್ಷೇತ್ರಪಾಲಕರಿಲ್ಲದಂತ ಕಡೆಗೆ ಚೆಂಡು ಸಾಗುತ್ತಾ ಬೌಂಡರಿಯನ್ನ ದಾಟ್ತಾ ಇದ್ರೆ ಚೆಂಡು 4 ಅಂಕೆಯ ಗಳಿಕೆ ಆಗ್ತಾ ಇದೆ. ಆ 4 ಅಂಕೆಯ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 6 ಜಮೆಯಾಗುತ್ತಾ ಅಂತಿಮ 1 ಚೆಂಡು ಬಾಕಿ ಇರುವಂತೆ ಆರಂಭಿಕ ಓವರಿನ ಅಂತಿಮ 1 ಚೆಂಡು ಬಾಕಿ ಇರುವಂತೆ 6 ಆನ್ ದಿ ಬೋರ್ಡ್ ಫಾರ್ 1 ಲಾಸ್. ಅಂತಿಮ ಬಾರಿಗೆ ರವಿ ದಾಳಿಯಲ್ಲಿ ಎದುರಿಸಲು ರಾಜೇಶ್ ಸೊಗಸಾದ ಓಟಗಳ ಮಧ್ಯೆ ಇಲ್ಲಿ ಒಂಟಿಗಳಿಗೆ ಅವಳಿಗಾಗಿ ಕರೆ ಇಲ್ಲ, ಒಂಟಿಗೆ ತೃಪ್ತಿಗೊಳ್ತಾ ಇದ್ರೆ ಓವರ್ ನಂಬರ್ 1 ಮುಕ್ತಾಯ. ಓವರ್ ನಂಬರ್ 1 ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ 7 ಜಮೆಯಾಗಿದೆ. ಉಳಿದಂತ 18 ಎಸೆತಗಳ ಮುಂದೆ 21 ಬೇಕಾಗಿದೆ. 18 ಇದೆ, 21 ಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ ನ ದ್ವಿತೀಯ ಓವರ್ನ ಆರಂಭಿಕ ಚೆಂಡನ್ನ ಎಸೆಯಲು ಚೆಂಡನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ ಎಸೆಗಾರಿಕೆಯಲ್ಲಿ ಹರೀಸ್. ದ್ವಿತೀಯ ಓವರ್ನ ಆರಂಭಿಕ ಚೆಂಡು ಹರೀಸ್ ರಾಜೇಶ್ ಸೊಗಸಾದ ದಾಳಿ, ತಕ್ಕ ಉತ್ತರ, ರಿವರ್ಸಿಪ್ ಮಾಡುವಂತಹ ಪ್ರಯತ್ನ. ಒಂದಂಕೆಯ ಗಳಿಕೆ. ಆ ಒಂದಂಕೆಯ ಗಳಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 8 ಜಮೆಯಾಗುತ್ತಾ ದ್ವಿತೀಯ ಓವರ್ನ ದ್ವಿತೀಯ ಚೆಂಡು ದಾಳಿಯಲ್ಲಿ ಹರೀಸ್ ಮತ್ತೊಮ್ಮೆ ನಿರ್ಣಾಯಕ ದುರ್ಗಾಪ್ರಸಾದ್ ರವರನ್ನು ಕೊಂಡುತ್ತಾ ಸೊಗಸಾದ ದಂಡನೆ ನೇರವಾಗಿ ಲಾಂಗ್ ಅನ್ನತ್ತ ಚೆಂಡು ಸಾಕ್ತಾ ಇದೆ. 1 ಗಳಿಕೆ ಅವಳಿಗೆ ಕರೆ, ಅವಳಿ ಕೂಡ ಬಹಳಷ್ಟು ಸೊಗಸಾಗಿ ಸಂಪಾದನೆ ಆಗ್ತಾ ಇದೆ. ತ್ರಿಬಳಿಗೆ ಕರೆ ಇಲ್ಲ, 2 ಅಂಕೆಯ ಗಳಿಕೆಯೊಂದಿಗೆ ಆ 2 ಅಂಕೆಯ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 10 ಜಮೆಯಾಗುತ್ತಾ ದ್ವಿತೀಯ ಓವರ್ನ 2 ಎಸೆತಗಳು ಮುಕ್ತಾಯಗೊಳ್ಳುತ್ತಾ 16 ಎಸೆತಗಳ ಮುಂದೆ 18 ಬೇಕಾಗಿದೆ. 16 ಇದೆ, 18 ಬೇಕಾಗಿದೆ. ತೃತೀಯ ಬಾರಿಗೆ ದಾಳಿಯಲ್ಲಿ ಹರೀಸ್ ಎದುರಿಸಲು ಅಲ್ತಾಫ್. ತೃತೀಯ ಬಾರಿಗೆ ಸೊಗಸಾದ ದಾಳಿ, ಇದು ಗೂಟವನ್ನ ಕಬಳಿಸ್ತಾ ಇದೆ. ಹರೀಸ್ ರವರು ಎಸೆದಂತ ತೃತೀಯ ಚೆಂಡು ಅಲ್ತಾಫ್ ರವರ ದಂಡನ್ನು ವಂಚಿಸಿ ನೇರವಾಗಿ ಗೂಟವನ್ನು ಕಬಳಿಸುತ್ತಾ ಅಲ್ತಾಫ್ ರವರ ಆಟಕ್ಕೆ ಅಂತ್ಯವಾಗ್ತಾ ಇದೆ. ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ರವಿ ರವರ ಆಗಮನವಾಗಿದೆ.
ದ್ವಿತೀಯ ಇನ್ನಿಂಗ್ಸ್ ನ ದ್ವಿತೀಯ ಓವರ್ನ ಚತುರ್ಥ ಚೆಂಡು ದಾಳಿಯಲ್ಲಿ ಹಾರಿಸ್ ಎದುರಿಸಲು ರವಿಶೇಖರ್ ತುದಿಯಲ್ಲಿದ್ದಾರೆ. ದ್ವಿತೀಯ ಓವರ್ನ ಚತುರ್ಥ ಚೆಂಡು ನಿರ್ಣಾಯಕ ದುರ್ಗಾ ಪ್ರಸಾದ್ ರವರನ್ನ ದಾಟುತ್ತಾ ಚತುರ್ಥ ಬಾರಿಗೆ ಸೊಗಸಾದ ದಾಳಿ ನೆಲೆ ಕಚ್ಚಿ ಬಂದಂತ ಚೆನ್ನನ್ನ ದಂಡಿಸುತ್ತಾ ಇಲ್ಲಿ ಮನವಿ ಇದೆ, ಇಲ್ಲಿ ನಕಾರಾತ್ಮಕ ತೀರ್ಪು ಸಿಗ್ತಾ ಇದೆ. ಇಲ್ಲಿ ತೃತೀಯ ತೀರ್ಪುಗಾರರ ಮನವಿಯನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಕ್ಷೇತ್ರಪಾಲಕ ಎಸೆದಂತಹ ಚೆನ್ನನ್ನು ಎಸಗಾರ ಖಂಡಿತವಾಗಿಯೂ ಗೂಟಕ್ಕೆ ತಗಲಿಸಿದ್ರು. ಆದ್ರೆ ಇಲ್ಲಿ ನಿರ್ಣಾಯಕರ ತೀರ್ಪು ನಾಟ್ ಆಗಿತ್ತು. ತೃತೀಯ ತೀರ್ಪುಗಾರರಾಗಿ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ತೃತೀಯ ತೀರ್ಪುಗಾರರೇ ಈ ಒಂದು ತೀರ್ಪನ್ನ ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಲ್ಲಿ ತೀರ್ಪುಗಾರ ತೀರ್ಪು ನಾಟ್ ಔಟ್ ಎಂದ ಪರಿಣಮಿಸ್ತಾ ಇದೆ. ಖಂಡಿತವಾಗಿಯೂ ಬಹಳಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸಿ ತೃತೀಯ ತೀರ್ಪುಗಾರರು ತೀರ್ಪನ್ನು ನೀಡ್ತಾ ಇದ್ದಾರೆ. ದ್ವಿತೀಯ ಓವರ್ನ 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 11 ಜಮೆಯಾಗುತ್ತಾ ಖಂಡಿತವಾಗಿಯೂ ಗಮನಿಸಿ. ತಂಡದ ನಾಯಕ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿ ದಯವಿಟ್ಟು ಎಲ್ಲ ಆಟಗಾರರು ಅಂಕಣವನ್ನು ಪ್ರವೇಶಿಸಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾವೆ.
ದಯವಿಟ್ಟು ತಂಡದ ಕಪ್ತಾನ ಮಾತ್ರ ಇಲ್ಲಿ ಬಂದು ಈ ಒಂದು ಸಮಸ್ಯೆಯನ್ನು ಪರಿಹರಿಸಿ ತಂಡದ ಆಟಗಾರರು ಅಂಗಣಕ್ಕೆ ತೆರಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಸ್ ನಿರ್ಣಾಯಕರ ತೀರ್ಪು ನಾಟ್ ಔಟ್ ಎಂಬ ತೀರ್ಪು ನಮಗೆ ಖಂಡಿತವಾಗಿಯೂ ಈ ಒಂದು ತೀರ್ಪು ನಿರ್ಣಾಯಕರಾಗಿರುತ್ತದೆ. ಈ ಒಂದು ನಿರ್ಣಾಯಕರ ತೀರ್ಪಿಗೆ ಗೌರವಿಸಿ ಈ ಒಂದು ಕ್ರಿಕೆಟ್ ಅನ್ನ ಮುನ್ನಡೆಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಖಂಡಿತವಾಗಿಯೂ ತೃತೀಯ ತೀರ್ಪುಗಾರರ ತೀರ್ಪು ನಾಟ್ ಔಟ್ ಆಗಿರುತ್ತದೆ. ದಯವಿಟ್ಟು ತೀರ್ಪಿಗೆ ಗೌರವಿಸಿ ಕ್ರಿಕೆಟ್ ಅನ್ನ ಈ ಪಂದ್ಯವನ್ನ ಮುನ್ನಡೆಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಆರಂಭಿಕ ದ್ವಿತೀಯ ಓವರಿನ ಆರಂಭಿಕ 4 ಚೆಂಡುಗಳು ಮುಕ್ತಾಯಗೊಂಡಿದ್ದು ಅಂಕಿಅಂಶ ಪಟ್ಟಿಯಲ್ಲಿ 11 ಜಮೆಯಾಗಿದ್ದು
2 ಉದ್ದರಿಗಳ ನಷ್ಟದೊಂದಿಗೆ ದ್ವಿತೀಯ ಓವರ್ನ 2 ಚೆಂಡುಗಳು ಬಾಕಿ ಇರುವಂತೆ ದ್ವಿತೀಯ ಇನ್ನಿಂಗ್ಸ್ನ ದ್ವಿತೀಯ ಓವರ್ನ 4 ಚೆಂಡುಗಳು ಮುಕ್ತಾಯಗೊಂಡಿದ್ದು ಅಂಕಿಅಂಶ ಪಟ್ಟಿಯಲ್ಲಿ 11 ಜಮೆಯಾಗಿದ್ದು ಅಂತಿಮ 2 ಚೆಂಡುಗಳು ಬಾಕಿ ಇರುವಂತೆ ಪಂಚಮ ಬಾರಿಗೆ ಪಂಚಮ ಬಾರಿಗೆ ಹರೀಶ್ ದಾಳಿಯಲ್ಲಿ 11 ಆನ್ ದಿ ಬೋರ್ಡ್. ದ್ವಿತೀಯ ಓವರಿನ 4 ಚೆಂಡುಗಳ ಮುಕ್ತಾಯದೊಂದಿಗೆ 2 ಬುದ್ದರಿಯ ನಷ್ಟಕ್ಕೆ ಪಂಚಮ ಎಸೆತದ ದಾಳಿಯಲ್ಲಿ ಹರೀಶ್ ರಾಜೇಶ್ ದಾಂಡುಗಾರಿಕೆಯಲ್ಲಿ ಪಂಚಮ ಬಾರಿಗೆ ಸೊಗಸಾದ ದಾಳಿ, ಸೊಗಸಾದ ದಂಡನೆ, ಕ್ಷೇತ್ರರಕ್ಷಕರೆಲ್ಲರಿಗೆ ಚೆಂಡು ಸಾಕ್ತಾ ಇದೆ. ಒಂಟಿ ಸಂಪೂರ್ಣ ಅವಳಿಗೆ ಕರಿ, ಅವಳಿ ಸುಲಭವಾಗ್ತಾ ಇದೆ. 2 ಅಂಕಿಯ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 13 ಜಮೆಯಾಗುತ್ತಾ 1 more to go. ದ್ವಿತೀಯ ಓವರಿನ ಅಂತಿಮ 1 ಚೆಂಡು ಬಾಕಿ ಇರುವಂತೆ ದ್ವಿತೀಯ ಓವರಿನ ಅಂತಿಮ 1 ಚೆಂಡು ಬಾಕಿ ಇರುವಂತೆ ದಾಳಿಯಲ್ಲಿ ಮತ್ತೆ ಹಾರೀಸ್ ನಿರ್ಣಾಯಕ ದುರ್ಗಾಪ್ರಸಾದ್ ಅವರನ್ನು ದಾಟುತ್ತಾ ಸೊಗಸಾದ ದಾಳಿ, ಇಲ್ಲಿ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಓವರ್ ನಂಬರ್ 2 ಮುಕ್ತಾಯಕ್ಕೆ ಚೆಂಡು ಚುಕ್ಕಿಯಾಗುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 13 ಜಮೆಯಾಗಿದೆ. ಉಳಿದಿರುವಂತಹ 12 ಎಸೆತಗಳ ಮುಂದೆ 15 ಬೇಕಾಗಿದೆ. 12 ಇದೆ, 15 ಬೇಕಾಗಿದೆ. ತೃತೀಯ ಓವರ್ ಅನ್ನ ಎಸೆಯಲು ಚೆಂಡನ್ನ ಕೈಗೆತ್ತಿಕೊಳ್ತಾರೆ ಚೇತನ್ ಎಸ್ತಗಾರಿಕಾ ವಿಭಾಗದಲ್ಲಿ. ತೃತೀಯ ಓವರ್ನ ಆರಂಭಿಕ ಚೆಂಡು ತೃತೀಯ ಓವರ್ನ ಆರಂಭಿಕ ಚೆಂಡು ಚೇತನ್ ದಾಳಿಯಲ್ಲಿ ಎದುರಿಸಲು ಸೈಮರಾಡ್ ಎ ಪರವಾಗಿ ರವಿ ಶೇಖರ್ ತುದಿಯಲ್ಲಿದ್ದಾರೆ. ಪ್ರಥಮ ಬಾರಿ ಸೊಗಸಾದ ದಾಳಿ, ದಂಡಿಗೂ ಚೆಂಡಿಗೂ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚೇತನ್ ಎಸೆದಂತಹ ಆರಂಭಿಕ ಚೆಂಡು ರವಿ ರವದನ್ನು ವಂಚಿಸಿ ನೇರವಾಗಿ ಕ್ಷೇತ್ರ ಗುಟರಕ್ಷಕನ ಭದ್ರ ಬೊಗಸೆಯನ್ನು ಸೇರ್ತಾ ಇದ್ರೆ. ಸೊಗಸಾದ ದಾಳಿ, 1 ಪಿಚ್ ಮಾದರಿ ಎಸೆತ ಲಾಂಗನಲ್ಲಿ ಚೆಂಡು ಸಾಕ್ತಾ ಇದೆ. ಇದು ಸೊಗಸಾದ ಕ್ಷೇತ್ರ ರಕ್ಷಣೆ, ಒಂಟಿ ಸುಲಭ ಅವಳಿಗೆ ಕರೆ, ಅವಳಿ ಸಂಪೂರ್ಣ. 2 ಅಂಕಿಯ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 15 ಜಮೆಯಾಗುತ್ತಾ 10 ಎಸೆತ ಇದೆ, 13 ಬೇಕಾಗಿದೆ. ತೃತೀಯ ಓವರ್ನ ತೃತೀಯ ಚೆಂಡು ಮತ್ತೆ ದಾಳಿಯಲ್ಲಿ ಚೇತನ್.
ತೃತೀಯ ಬಾರಿಗೆ ಹಲೋ ತೃತೀಯ ಬಾರಿಗೆ ಚೇತನ್ ನಿಧಾನಗತಿಯ ಚೆಂಡು ಅಡ್ಡ ಚೆನ್ನೆಯ ನಿಶಾನೆ ನಿರ್ಣಾಯಕರ ಕೈಯಗಳ ಗೊತ್ತಾದ್ರೆ ಅತಿರಿಕ್ತ ರನ್ನಿನ ಸೇರ್ಪಡೆಗೊಳ್ತಾ ಒಂದಂಕಿಯ ಜೋಡಣೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 16 ಜಮೆಯಾಗುತ್ತಾ ತೃತೀಯ ಬಾರಿಗೆ ಸೊಗಸಾದ ದಾಳಿ ತಕ್ಕ ಉತ್ತರ ಒಂದಂಕಿಯ ಗಳಿಕೆ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಖಾತೆ ಆ ಒಂದಂಕಿಯ ಜೋಡಣೆಯೊಂದಿಗೆ ಕ್ರಮಾಂಕ ಪಟ್ಟಿಯಲ್ಲಿ 17 ಜಮೆಯಾಗುತ್ತಾ ಉಳಿದಿರುವಂತ 9 ಎಸೆತಗಳಲ್ಲಿ 11 ಬೇಕಾಗಿದೆ 9 ಇದೆ 11 ಬೇಕಾಗಿದೆ ಚತುರ್ಥ ಬಾರಿಗೆ ಹಲೋ ನಮ್ಮೊಟ್ಟಿಗೂ ಸಾಯಿಮಾರ್ನ ಟ್ರೋಫಿ 2024 ಒಂಜಿ ಕ್ರೀಡಾಕೂಟ ಪಂದ್ಯಾಟಡು ರಾಜೇಶ್ ಗೋಳರ್ ನಮ್ಮೊಟ್ಟಿಗೂ ಜೊತೆ ಅಂದು ಲೇರ್ಮೆ ದಯಮಲ್ತದ ವೇದಿಕೆ ಬೋರ್ಡ್ ಬಂದು ವಿನಂತಿ ಮಲ್ತಂದಲ್ಲ ಅಂಚನೆ ಚೇತನ ಯುವಕ ಮಂಡಲದ ಅಧ್ಯಕ್ಷರ ಶ್ರೀತ ನಾಗೇಶ್ ಮೇರ ದಯಮಲ್ತದ ವೇದಿಕೆ ಬೋರ್ಡ್ ಬಂದು ವಿನಂತಿ ಮಲ್ತಂದಲ್ಲ ಚೇತನ ಯುವಕ ಮಂಡಲದ ಅಧ್ಯಕ್ಷರು ನಾಗೇಶ್ ಮೇರ ದಯಮಲ್ತದ ವೇದಿಕೆ ಬೋರ್ಡ್ ಬಂದು ವಿನಂತಿ ಮಲ್ತಂದಲ್ಲ ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಾ ಒಂಟಿ ಅವಳಿ ರನ್ನಿನ ಗಳಿಕೆ ಆಗ್ತಾ ಇದೆ 2 ಅಂಕಿಯ ಜೋಡಣೆ ಆಗ್ತಾ ಇದೆ ಖಂಡಿತವಾಗಿಯೂ ರಾಜೇಶ್ ರವರಿಗೆ ಮರುಜೀವ ಸಿಗ್ತಾ ಇದೆ ಖಂಡಿತವಾಗಿಯೂ ತುಂಬಾ ಕಷ್ಟಕರವಾದ ಕ್ಯಾಚ್ ಆಗಿತ್ತು ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಾ 2 ಅಂಕಿಯನ್ನು ಬಿಟ್ಟು ಕೊಡುತ್ತಾ ಅಂಕಿಅಂಶ ಪಟ್ಟಿಯಲ್ಲಿ 19 ಜಮೆಯಾಗಿದ್ದು ಅಂತಿಮ 2 ಚೆಂಡುಗಳು ಬಾಕಿ ಇರುವಂತೆ ತೃತೀಯ ಓವರ್ನ ಪಂಚಮ ಚೆಂಡು ದಾಳಿಯಲ್ಲಿ ಚೇತನ್ ಎದುರಿಸಲು ರಾಜೇಶ್ ಶ್ರೀಕರ್ ತುದಿಯಲ್ಲಿದ್ದಾರೆ 8 ಇದೆ 9 ಬೇಕಾಗಿದೆ ಸೊಗಸಾದ ದಾಳಿ ಅಂತಿಮ ಚೆಂಡು ತೃತೀಯ ಓವರ್ನ ಅಂತಿಮ ದಾಳಿಯಲ್ಲಿ ಚೇತನ್ ಎದುರಿಸಲು ರವಿ ಅಂಕಿಅಂಶ ಪಟ್ಟಿಯಲ್ಲಿ 20 ಜಮೆಯಾಗಿದ್ದು 7 ಇದೆ 8 ಬೇಕಾಗಿದೆ ಅಂತಿಮ ಬಾರಿಗೆ ಹಲೋ ಈ ಪಂದ್ಯಾಕೂಟದ ಮಟ್ಟಿಗೂ ಚೇತನ ಯುವಕ ಮಂಡಲದ ಅಧ್ಯಕ್ಷರ ಶ್ರೀತ ನಾಗೇಶ್ ಮೇರ್ ಜತೆ ಒಂದು ಲೇರ್ಮೇರನೆ ಅತ್ಯಂತ ಆತ್ಮೀಯವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದಲ್ಲ ಮೇರೆಗೆ ಸಂತೋಷ್ ಶೆಟ್ಟಿ ಮೇರೆ ಸ್ಮರಣಿಕೆಯನ್ನು ಕೊಡ್ದು ಗೌರವಿಸಲು ಬಂದು ವಿನಂತಿ ಮಲ್ತಂದಲ್ಲ ಅಂಚನೆ ನಮ್ಮೊಟ್ಟಿಗೂ ನನಗೆ ಅತಿಥಿ ನಂಚಿನ ಶ್ರೀತ ರಾಜೇಶ್ ಗೋಳರ್ ಮೇರ್ಲ ಒಂದು ಪುತ್ತೂರು ಜತೆ ಅಂದಲೇರು ಮೇರೆಲ್ಲ ಅತ್ಯಂತ ಆತ್ಮೀಯವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದಲ್ಲ ಮೇರೆಗೆ ಸಂತೋಷ್ ಶೆಟ್ಟಿ ಮೇರೆ ಸ್ಮರಣಿಕೆಯನ್ನು ಕೊಡ್ದು ಈ ಪಂದ್ಯಾಕೂಟಕ್ಕೂ ಸ್ವಾಗತಿಸಲು ಬಂದು ವಿನಂತಿ ಮಲ್ತಂದಲ್ಲ ದ್ವಿತೀಯ ಇನ್ನಿಂಗ್ಸ್ ನ ಅಂತಿಮ 6 ಚೆಂಡುಗಳು ಬಾಕಿ ಇರುವಂತೆ 6 ಇದೆ 7 ಬೇಕಾಗಿದೆ 6 ಇದೆ 7 ಬೇಕಾಗಿದೆ ಎಸ್ತಗಾರಿಕೆಯಲ್ಲಿ ಅಂತಿಮ ಓವರನ್ನೇ ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಶಾಕಿರ್ ಎಸ್ತಗಾರಿಕಾ ವಿಭಾಗದಲ್ಲಿ ದಾಂಡುಗಾರಿಕೆಯಲ್ಲಿ ಸಾಯಿ ಮಾರಾಡ ಪರವಾಗಿ ಶೇಖರ್ ತುದಿಯಲ್ಲಿ ರವಿ ಕಾಣ ಸಿಗ್ತಾ ಇದ್ದಾರೆ ಶೇಖರ್ ತುದಿಯಲ್ಲಿ ರಾಜೇಶ್ ಕಾಣ ಸಿಗ್ತಾ ಇದ್ದಾರೆ 6 ಇದೆ 7 ಬೇಕಾಗಿದೆ 6 ಇದೆ 7 ಬೇಕಾಗಿದೆ ಅಂತಿಮ ಓವರಿನ ಆರಂಭಿಕ ಚೆಂಡು ಶಾಕೀರ್ ನಿರ್ಣಾಯಕ ದುರ್ಗಾಪ್ರಸಾದ್ ರವರನ್ನು ದಾಟಿ ನಿಧಾನಗತಿಯ ಚೆಂಡು ಬಹಳಷ್ಟು ಸೊಗಸಾಗಿತ್ತು ಕ್ಯಾಚ್ ಇಲ್ಲಿ ಖಂಡಿತವಾಗಿಯೂ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಡ್ತಾರೆ ರವಿ ಲಾಂಗ್ ಹಂತದಲ್ಲಿ ಮಿತೇಶ್ ರವರ ಭದ್ರ ಬೊಗಸೆಯನ್ನು ಸೇರ್ತಾ ಇದೆ ಕ್ಯಾಚ್ ಔಟ್ ಮುಖೇನವಾಗಿ ತನ್ನ ಉದ್ದರಿಯನ್ನು ಬಿಟ್ಟು ಕೊಡುತ್ತಾ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ಹಲೋ ಅಂಚನೆ ಒಂಜಿ ಪಂದ್ಯಾಕೂಟಗೂ ನಮ್ಮ ಸೇವಾ ಸಂಘ ಟ್ರಸ್ಟ್ ದ ಸಕ್ರಿಯ ಸದಸ್ಯರ ಸುನೀಲ್ ಮರಿಯಡಿ ನಮ್ಮೊಟ್ಟಿಗೂ ಜೊತೆ ಒಂದು ಲೇರ್ ಮೇರ್ನ ಉಪಸ್ಥಿತಿನ ತುಂಬ ಹೃದಯ ಗೌರವಿಸುವುದಿಲ್ಲ ಚತುರ್ಥ ಓವರಿನ ಆರಂಭಿಕ ಒಂದು ಚೆಂಡು ಮುಕ್ತಾಯದೊಂದಿಗೆ ಶಾಕೀರ್ ರವರು ಎಸೆದಂತ ಆರಂಭಿಕ ಚೆಂಡನ್ನ ಕ್ಯಾಚ್ ಔಟ್ ಮುಖೇನವಾಗಿ ರವಿ ತನ್ನ ಬುದ್ದರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ದಾಂಡಿಗ ಮುನೀರ್ ರವರ ಆಗಮನವಾಗಿದೆ 5 ಇದೆ 7 ಬೇಕಾಗಿದೆ 5 ಎಸೆತಗಳ ಮುಂದೆ 7 ಬೇಕಾಗಿದೆ ಜಿದ್ದಾಜಿದ್ದಿನ ಹೋರಾಟ ಅಂತಿಮ ಓವರಿನ ದ್ವಿತೀಯ ಚೆಂಡು ಶಾಕೀರ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ದ್ವಿತೀಯ ಬಾರಿಗೆ ಸೊಗಸಾದ ದಾಳಿ
ಸೊಗಸಾದದಲ್ಲಿ ಇಲ್ಲಿ ಕ್ಷೇತ್ರಪಾಲಕನ ತಪ್ಪು. ಒಂಟಿಯನ್ನ ಬಿಟ್ಟುಕೊಡುತ್ತಾ ಆ ಒಂದಂಕೆಯ ಗಳಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 22 ಜಮೆಯಾಗುತ್ತಾ 4 ಇದೆ 6 ಬೇಕಾಗಿದೆ. 4 ಇದೆ 6 ಬೇಕಾಗಿದೆ. ಸೈಕಲ್ ತುದಿಯಲ್ಲಿ ರಾಜೇಶ್ ಕಾಣಸಿಗ್ತಾ ಇದ್ದಾರೆ. ಸಾಯಿಮಾರಣಿಯ ಪರವಾಗಿ ಎಸ್ತಗಾರಿಕೆಯಲ್ಲಿ ಶಗೀರ್ ತೃತೀಯ ಎಸ್ತವನ್ನು ಎಸೆಯಲು ಒಂದು ವೇಳೆ ಈ ಪಂದ್ಯ ಸಮಬಲಗೊಂಡಲ್ಲಿ 1 ಓವರಿನ ಸೂಪರ್ ಓವರ್ ಮಾದರಿ ಆಟವನ್ನ ನಡೆಸಲಾಗುವುದು. ಸೊಗಸಾದ ದಾಳಿ, ಬಹಳಷ್ಟು ಸೊಗಸಾದ ದಂಡನೆ. ಲಾಂಗ್ ನಲ್ಲಿ ಚೆಂಡು ಸಾಕ್ತಾ ಇದ್ದಾರೆ. ಇದು ಸಿಕ್ಸರ್ ದಾಖಲಾಗ್ತಾ ಇದೆ. ಇದರೊಂದಿಗೆ ಸಾಯಿ ಮಾರ್ನಾಡ್ ಎ ತಂಡವು ಪ್ರಥಮ ಫೈನಲ್ ಪಂದ್ಯಕ್ಕೆ ಲಗ್ಗೆ ಇಡ್ತಾ ಇದೆ ಸಾಯಿ ಮಾರ್ನಾಡ್ ಎ ತಂಡ. ಧನ್ಯವಾದಗಳು ಎರಡು ತಂಡಕ್ಕೂ.